ವಿದ್ಯಾರ್ಥಿಗಳ ನಮಸ್ಕಾರ. ಆಗಸ್ಟ್ 1, 2023 ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ IAS ಅಕಾಡೆಮಿ ವತಿಯಿಂದ ಫ್ರೀಯಾಗಿ ಯೂಟ್ಯೂಬ್ನಲ್ಲಿ ಪ್ರತಿದಿನ ಇರುತ್ತೆ. ವಾರದಲ್ಲಿ 5 ದಿನ, ಸೋಮವಾರದಿಂದ ಶುಕ್ರವಾರದವರೆಗೂ. ಸರಿ, ಇವತ್ತಿಂದ ನೋಡೋಣ. 2023 ಅಲ್ವಾ? 8/1. ಓಕೆ, ಮೊದಲೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಇನ್ ಕಾಂಟೆಕ್ಸ್ಟ್ ಆಫ್ ಇಂಡಿಯನ್ ಎಕನಾಮಿ, ಭಾರತದ ಆರ್ಥಿಕತೆಯನ್ನು ನೋಡಿದಾಗ, ಅರ್ಥವ್ಯವಸ್ಥೆಯನ್ನು ನೋಡಿದಾಗ, ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂದರೆ ಏನು, ರೆಫರ್ಸ್ ಟು ಅಂದರೆ ಹೀಗಂದರೆ ಏನು ಅಂತ ಕೇಳ್ತಾ ಇದ್ದಾರೆ. 2013ರಲ್ಲಿ ಕೇಳಿದರು. ತುಂಬ ಸರಳವಾದಂಥ ಪ್ರಶ್ನೆ. ಇವತ್ತೇ ಕ್ಲಾಸ್ನಲ್ಲಿ ಹೇಳಿದ್ದೀನಿ ನಾನು, ಇವತ್ತು ಅಥವಾ ನಿನ್ನೆ ಹೇಳಿದ್ದೀನಿ ಕ್ಲಾಸ್ನಲ್ಲಿ ಅಲ್ವಾ. ಏನು ಇದ್ರ ಉತ್ತರ? ಬಾರೋವಿಂಗ್ ಬೈ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಫ್ರಮ್ RBI ನಿಂದ ಶೆಡ್ಯೂಲ್ಡ್ ಬ್ಯಾಂಕ್ಗಳಿರುತ್ತಲ್ಲ, ಅವರು ಸಾಲ ಪಡಿತಾರಲ್ಲ, ಅದು ಅಂತ ಹೇಳ್ತಾ ಇದ್ದಾರೆ. ಅದಾ? ನೋ, ಅಲ್ಲ. ಲೆಂಡಿಂಗ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್ ಟು ಇಂಡಸ್ಟ್ರಿ ಆ್ಯಂಡ್ ಟ್ರೇಡ್, ಅಂದರೆ ಕಮರ್ಷಿಯಲ್ ಬ್ಯಾಂಕ್ಗಳಿರುತ್ತಲ್ಲ, SBI, ಕೆನರಾ, ಈ ರೀತಿ ಬ್ಯಾಂಕ್ಗಳು, ಇವರು ಕೈಗಾರಿಕೆಗಳಿಗೆ ಮತ್ತು ವ್ಯಾಪಾರಕ್ಕೆ ಸಾಲ ಕೊಡ್ತಾರಲ್ಲ, ಅದು ಅಂತ ಹೇಳ್ತಾ ಇದ್ದಾರೆ. ಅಲ್ಲ. ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟಿ ಬೈ RBI, ಪರ್ಚೇಸ್ ಕೊಂಡುಕೊಳ್ಳೋದು, ಸೇಲ್ ಮಾರಾಟ ಮಾಡೋದು, ಏನನ್ನ ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನ, GSEC ಅಂತ ಹೇಳಿದ್ದೀನಿ ನೋಡಿ ನಾನು, GSEC ಶಾರ್ಟ್ಕಟ್ ಆಗಿ. RBI ಅದನ್ನು ಮಾಡುತ್ತೆ ಅಂತ ಹೇಳಿದ್ದೀನಿ. ಎಸ್, ಹೌದು. ಸೊ ಇದರ ಆನ್ಸರ್ ಸಿ ಆಗುತ್ತೆ ಅಷ್ಟೇ. ನೆಕ್ಸ್ಟ್, ನನ್ ಆಫ್ ದ ಅಪಲ್ ಅಲ್ಲ, ನನ್ ಆಫ್ ದ ಅಬೌವ್ ಕೂಡ ಅಲ್ಲ, ಮುಗೀತು. ನೆಕ್ಸ್ಟ್, ಇಫ್ RBI ಡಿಸೈಡ್ಸ್ ಟು ಅಡಾಪ್ಟ್ ಆ್ಯನ್ ಎಕ್ಸ್ಪ್ಯಾನ್ಷನಿಸ್ಟ್ ಮಾನಿಟರಿ ಪಾಲಿಸಿ, ಎಕ್ಸ್ಪ್ಯಾನ್ಷನಿಸ್ಟ್ ಅಂತ ಅಂದರೆ ಏನು ಅರ್ಥ ಮಾಡ್ಕೊಳ್ಬೇಕು. ಎಕ್ಸ್ಪ್ಯಾನ್ಷನಿಸ್ಟ್ ಅಂತ ಅಂದರೆ ಏನು? ಜನರ ಬಳಿ ದುಡ್ಡನ್ನು ಹೆಚ್ಚಿಗೆ ಮಾಡೋದು. ಜನರ ಬಳಿ ದುಡ್ಡು ಹೆಚ್ಚಿಗೆ ಆದರೆ ಆರ್ಥಿಕತೆಯಲ್ಲಿ ಚಿಗುರುತ್ತೆ. ಉದಾಹರಣೆಗೆ ಕೊರೋನಾ ಬಂದಿತ್ತಲ್ಲ, ಕೊರೋನಾ ಬಂದಾಗ ಜನರ ಬಳಿ ದುಡ್ಡು ಇರಲಿಲ್ಲ ಅಲ್ವಾ. ಸೊ ಆ ಟೈಮ್ನಲ್ಲಿ ಏನು ಮಾಡಿದ್ರು, RBIನವರು ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿಯನ್ನು ಮಾಡಿದರು. ಅಂದರೆ ಜನರ ಬಳಿ ದುಡ್ಡು ಹೆಚ್ಚಾಗುವ ಹಾಗೆ ಮಾಡಿದರು. ಹೇಗೆ? ಕಡಿಮೆ ಬೆಲೆಯಲ್ಲಿ ಸಾಲ ಕೊಡೋದಾಗಿರ್ಬೋದು, ಅಥವಾ ಡೈರೆಕ್ಟಾಗಿ ಜನರ ಅಕೌಂಟ್ಗಳಿಗೆ ದುಡ್ಡು ಹಾಕೋದು. ಹೆಲಿಕಾಪ್ಟರ್ ಮನಿ ಅಂತ ಹೇಳಿದ್ದೀನಲ್ಲ ನಾನು, ನೋಟ್ ಪ್ರಿಂಟ್ ಮಾಡ್ತಾರೆ ಅದು. ಸೊ ಆ ರೀತಿ ಮಾಡಿ ಜನರ ಬಳಿ ದುಡ್ಡು ಹೆಚ್ಚು ಮಾಡಿದ್ರೆ ಏನಾಗುತ್ತೆ, ಮಾರ್ಕೆಟ್ನಲ್ಲಿ ಸ್ವಲ್ಪ ಬೇಡಿಕೆ ಹೆಚ್ಚಾಗುತ್ತೆ ವಸ್ತುಗಳಿಗೆ. ಆ ರೀತಿ ಮಾಡೋದು. ಓಕೆ, ಎಕ್ಸ್ಪ್ಯಾನ್ಷನರಿ ಅಂತ ಅಂದರೆ. ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ನಾಟ್ ಅಂತ ಹೇಳಿದ್ದಾರೆ. ಯಾವುದನ್ನು ಮಾಡಲ್ಲ ಅಂತ ಹೇಳಿದ್ದಾರೆ. ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವೇನು ಚೆಕ್ ಮಾಡಬೇಕು, ಯಾವುದನ್ನು ಮಾಡ್ತಾರೆ ಅಂತ ನೋಡಬೇಕು. ಮೊದಲು ನಾಟ್ ಮುಚ್ಚಬೇಕು. ನಾವು ನಾಟನ್ನು ಮುಚ್ಚಿ ಚೆಕ್ ಮಾಡ್ಕೊಳ್ಬೇಕು. ಸೊ ಆಗ ನೋಡ್ಕೊಳ್ಳೋದು. ಈಗ ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿಗೂ ಕೆಳಗಿನ ಹೇಳಿಕೆಗಳಿಗೂ ನೋಡ್ಕೊಳ್ಳೋದು. ಮೊದಲೇದು, ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿಯಲ್ಲಿ ಕಟ್ ಆ್ಯಂಡ್ ಆಪ್ಟಿಮೈಸ್ ದ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಅಂದರೆ SLR ಅನ್ನು ಏನು ಮಾಡ್ತಾ ಇದ್ದಾರೆ, ಕಡಿಮೆ ಮಾಡ್ತಾ ಇದ್ದಾರೆ, ಅಥವಾ ಅದನ್ನು ಆಪ್ಟಿಮೈಸ್ ಮಾಡ್ತಾ ಇದ್ದಾರೆ. ಅಂದರೆ 18 ಇದೆಯಲ್ಲ, 18 ಇದೆ ಅಂತ ಅಂದ್ಕೊಂಡ್ರೆ ಅದನ್ನು ಎಷ್ಟು ಮಾಡ್ತಾ ಇದ್ದಾರೆ, 15 ಅಥವಾ 14 ಮಾಡ್ತಾ ಇದ್ದಾರೆ. ಅಂದರೆ ಬ್ಯಾಂಕ್ಗಳು ತಮ್ಮ ಬಳಿ ಏನು 18 ರೂಪಾಯಿನ ಇಟ್ಕೊಳ್ಬೇಕಾಗಿತ್ತು 100 ರೂಪಾಯಿನಲ್ಲಿ, ಅದರಲ್ಲಿ 15 ರೂಪಾಯಿನ ಇಟ್ಕೊಂಡು ಉಳಿದಿರೋ 3 ರೂಪಾಯಿನ ಕೂಡ ಏನು ಮಾಡ್ಬೋದು, 18 ರೂಪಾಯಿನಲ್ಲಿ ಜನರಿಗೆ ಮತ್ತೆ ಸಾಲ ಹೆಚ್ಚಿಗೆ ಕೊಡ್ಬೋದು. ಇದರಿಂದ ಏನಾಗುತ್ತೆ, ಸೊ ಜನರ ಬಳಿ ದುಡ್ಡು ಹೆಚ್ಚಾಗುತ್ತೆ. ಸೊ ಇದು ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ ಹೌದು. ಎರಡನೇದು, ಇನ್ಕ್ರೀಸ್ ದ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್, ಅಂದರೆ MSFR, ಮಾರ್ಜಿನಲ್ ಸ್ಟ್ಯಾಂಡಿಂಗ್ MSR, MFS ಅಂತ ಕರಿತೀವಲ್ವಾ. ಸೊ ಏನಿದು, ಇದನ್ನು ಜಾಸ್ತಿ ಮಾಡಿದರೆ ಏನಾಗುತ್ತೆ, ಬಡ್ಡಿ ದರ ಜಾಸ್ತಿ ಆಗುತ್ತೆ. ಬಡ್ಡಿ ದರ ಅಂದರೆ ಬ್ಯಾಂಕ್ಗಳು RBIನ ಬಳಿ ಸಾಲ ತೊಗೊಳ್ತಾರಲ್ಲ, ಅದಿದು. ಓಕೆ, ಸೊ ಬ್ಯಾಂಕ್ಗಳು RBIಗೆ ಜಾಸ್ತಿ ಬಡ್ಡಿ ಕೊಡೋಕೆ ಆರಂಭ ಮಾಡಿದರೆ ಜನರ ಬಳಿ ಬಡ್ಡಿ ಜಾಸ್ತಿ ವಸೂಲು ಮಾಡೋಕೆ ಆರಂಭ ಮಾಡ್ತಾರೆ. ಜನರ ಬಳಿ ಜಾಸ್ತಿ ಬಡ್ಡಿ ವಸೂಲು ಮಾಡೋಕೆ ಆರಂಭ ಮಾಡಿದರೆ ಜನರ ಬಳಿ ದುಡ್ಡು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಇದು ಎಕ್ಸ್ಪ್ಯಾನ್ಷನರಿ ಅಲ್ಲ, ಕಾಂಟ್ರಾಕ್ಷನರಿ. ಸೊ ಇದು ತಪ್ಪು ಉತ್ತರ. ಸ್ಟೇಟ್ಮೆಂಟ್ಗಳಲ್ಲಿ ತಪ್ಪು ಉತ್ತರ, ಯಾವುದರಲ್ಲಿ? ಎಕ್ಸ್ಪ್ಯಾನ್ಷನರಿನಲ್ಲಿ. ಓಕೆ, ನೆಕ್ಸ್ಟ್, ಕಟ್ ದ ಬ್ಯಾಂಕ್ ರೇಟ್ ಆ್ಯಂಡ್ ರೆಪೋ ರೇಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ರೆಪೋ ರೇಟು, ಬ್ಯಾಂಕ್ ರೇಟ್ಗಳನ್ನ RBI ಕಮ್ಮಿ ಮಾಡೋದು. RBI ಬ್ಯಾಂಕ್ ರೇಟು ಮತ್ತು ರೆಪೋ ರೇಟ್ಗಳನ್ನ ಕಮ್ಮಿ ಮಾಡಿದಾಗ ಬ್ಯಾಂಕ್ಗಳಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗುತ್ತೆ. SBI ಬ್ಯಾಂಕ್ಗಳಿಗೆ ಇವರು ಜನರಿಗೆ ಕಡಿಮೆ ಬೆಲೆಯಲ್ಲಿ ಸಾಲ ಕೊಡ್ತಾರೆ. ಜನರ ಬಳಿ ದುಡ್ಡು ಜಾಸ್ತಿ ಆಗುತ್ತೆ, ಸೊ ಅವ್ರು ಖರ್ಚು ಮಾಡ್ಬೋದು. ಸೊ ಆಗ ಏನಾಗುತ್ತೆ, ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ ಆಗುತ್ತೆ. ಅದು ಹೌದು. ಸೊ ಇಲ್ಲಿ ಕೇಳಿರೋದೇನು, ನಾಟ್ ಅಂತ ಹೇಳಿದ್ದಾರೆ, ಯಾವುದು ಅಲ್ಲ ಅಂತ ಹೇಳಿದ್ದಾರೆ. ಸೊ ನಮ್ಮ ಉತ್ತರ 2 ಮಾತ್ರ. ಯಾವುದು ನಾಟ್ ಅಂತ ಇದೆ, ಹಾಗಾಗಿ ನಮ್ಮ ಉತ್ತರ ಯಾವುದು, ಕರೆಕ್ಟ್ ಉತ್ತರ ಯಾವುದು? ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರೋದು ನಾಟ್ ಇರೋದ್ರಿಂದ ನಮ್ಮ ಉತ್ತರ ಇದರಲ್ಲಿ ಬಿ ಆಗುತ್ತೆ. ಅರ್ಥ ಆಯ್ತಾ? ವಿತ್ ರೆಫರೆನ್ಸ್ ಟು ಇಂಡಿಯನ್ ಎಕನಾಮಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಭಾರತ ಅರ್ಥವ್ಯವಸ್ಥೆ ಪ್ರಕಾರ ಬ್ಯಾಂಕ್ ರೇಟ್, ಓಪನ್ ಮಾರ್ಕೆಟ್ ಆಪರೇಷನ್ಸ್, ಪಬ್ಲಿಕ್ ಡೆಪ್ಟ್, ಪಬ್ಲಿಕ್ ರೆವಿನ್ಯೂ 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇವುಗಳಲ್ಲಿ ವಿಚ್ ಆಫ್ ದ ಅಬೌವ್ ಈಸ್ ನಾಟ್ ಕಾಂಪೊನೆಂಟ್ ಆಫ್ ಮಾನಿಟರಿ ಪಾಲಿಸಿ, ಮಾನಿಟರಿ ಪಾಲಿಸಿಯ ಕಾಂಪೊನೆಂಟ್ ಯಾವುದು ಅಲ್ಲ ಅಂತ ಹೇಳಿದ್ದಾರೆ. ಇದನ್ನು ನಾಳೆ ಕ್ಲಾಸ್ನಲ್ಲಿ ಹೇಳ್ತೀನಿ ನಾನು. ಬಟ್ ಇಲ್ಲಿವರೆಗೂ ನಾವು ನೋಡಿದ್ದೀವಿ, RBI ಇದೆಯಲ್ಲ, RBI ಏನೇನು ನಿಯಂತ್ರಣ ಮಾಡುತ್ತಲ್ಲ ಅದೆಲ್ಲವೂ ಕೂಡ ಮಾನಿಟರಿ ಪಾಲಿಸಿ, ಹಣಕಾಸು ನೀತಿ ಅಂತ ಕರಿತೀವಿ.
RBI ಬಳಿ ಏನೇನು ಬರುತ್ತೋ. ನಾನು ಕ್ಲಾಸ್ನಲ್ಲಿ ಈಗಾಗಲೇ ಮುಗಿಸಿದ್ದೀವಿ ನಾವು RBI ಬಗ್ಗೆ ಅಲ್ವಾ. ಏನೇನು ಮಾಡುತ್ತೆ RBI? ಬ್ಯಾಂಕ್ ರೇಟನ್ನು ನಿಯಂತ್ರಣ ಮಾಡುತ್ತೆ, ಹೌದು. ಓಪನ್ ಮಾರ್ಕೆಟ್ ಆಪರೇಷನ್ಗಳನ್ನು ಕೂಡ ಮಾಡುತ್ತೆ, ಹೌದು. ಪಬ್ಲಿಕ್ ಡೆಪ್ತ್, ಸಾರ್ವಜನಿಕ ಸಾಲವನ್ನು ನಿರ್ವಹಿಸುತ್ತಾ? ನೋ. ಅದ್ರ ಮೇಲೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಸರ್ಕಾರಕ್ಕೆ, ಬಟ್ ಅದನ್ನೇ ನಿರ್ವಹಿಸಲ್ಲ. ಪಬ್ಲಿಕ್ ರೆವಿನ್ಯೂ, ಸಾರ್ವಜನಿಕ ಟ್ಯಾಕ್ಸ್ ಎಷ್ಟು ತೊಗೊಳ್ಬೇಕು, ಎಷ್ಟು ಆದಾಯ ಬರಬೇಕು ಸರ್ಕಾರಕ್ಕಂತ ನಿರ್ಧಾರ ಮಾಡುತ್ತಾ? ಇಲ್ಲ. ಪಬ್ಲಿಕ್ ಅಂದರೆ ಸರ್ಕಾರ ಅಥವಾ ಸಾರ್ವಜನಿಕ ನಿಧಿ ಅಂದ ಹಾಗೆ. ಓಕೆ, ಸೊ ಇವೆರಡೂ ಕೂಡ ಅಲ್ಲ. ಸೊ ನಮ್ಮ ಉತ್ತರ ಏನಾಗುತ್ತೆ? 1 ಮತ್ತು 2 ಮಾತ್ರ ಇದರಲ್ಲಿ. ಓಕೆ, 1 ಮತ್ತು 2 ಮಾತ್ರ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಪ್ರಶ್ನೆ ಇದೆ ಏನಂತ ಅಂದರೆ, ಅನಲೈಸ್ ದ ರೋಲ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅಂದರೆ ಭಾರತ ಸರ್ಕಾರದ ರಿಸರ್ವ್ ಬ್ಯಾಂಕ್ ಇದೆಯಲ್ಲ, ಅದರ ಪಾತ್ರವನ್ನು ವಿಶ್ಲೇಷಣೆ ಮಾಡಿ. ಯಾವುದರಲ್ಲಿ? ಮೇಂಟೈನಿಂಗ್, ನಿರ್ವಹಣೆ ಮಾಡೋದ್ರಲ್ಲಿ. ಯಾವುದರಲ್ಲಿ? ಮಾನಿಟರಿ ಸ್ಟೆಬಿಲಿಟಿ ಅಂದರೆ ಹಣಕಾಸಿನ ಸ್ಥಿರತೆ. ಓಕೆ, ವಿತ್ತೀಯ ಸ್ಥಿರತೆ ಅಲ್ಲ, ಹಣಕಾಸಿನ ಸ್ಥಿರತೆ. ಮತ್ತು ಸಜೆಸ್ಟ್ ವೇಸ್ ಟು ಇಂಪ್ರೂವ್ ಇಟ್ಸ್ ಎಫೆಕ್ಟಿವ್ನೆಸ್. ಇದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಏನೇನು ಮಾಡಬೇಕು ಅನ್ನೋದನ್ನು ಹೇಳಿ ಅಂತ ಕೇಳಿದ್ದಾರೆ. ನಾವು ಕ್ಲಾಸ್ನಲ್ಲಿ ಬಹಳಷ್ಟು ಡಿಸ್ಕಷನ್ ಮಾಡಿದ್ದೀವಿ. RBI ಅಂತ ಬಂದಾಗ ಏನೇನು ಕೆಲಸ ಮಾಡುತ್ತೆ? ಅದು ಸಾಲದ ನಿಯಂತ್ರಕಗಳಲ್ಲಿ ಏನೇನು ಬರುತ್ತೆ ನಮಗೆ? ಹಲವಾರು ಅಂಶ ಬರುತ್ತೆ. 2 ರೀತಿ ಬರುತ್ತೆ. ಒಂದು ಪರಿಮಾಣಾತ್ಮಕ, ಮತ್ತೊಂದು ಗುಣಾತ್ಮಕ. ಓಕೆ, ಇದರಲ್ಲಿ ಏನೇನು ಮಾಡುತ್ತೆ? CRR, ಓಕೆ, ಮತ್ತು SLR, ಮತ್ತೇನು ಬರುತ್ತೆ ಹೇಳಿದ್ದೀನಲ್ಲ ಕ್ಲಾಸಲ್ಲಿ ನಿಮಗೆ, MSLR, ಆಮೇಲೆ ರೆಪೋ ಮತ್ತು ರಿವರ್ಸ್ ರೆಪೋ, ಆಮೇಲೆ ಮತ್ತೇನು ಸ್ಟ್ಯಾಂಡಿಂಗ್ ಏನು SDR ಆಗಿದೆ ಅಲ್ವಾ? CRR, SLR, SDR, ಹೀಗೆ ಒಂದು 5. ಇನ್ನೊಂದು 2-3 ಇವೆ. ಓಪನ್ ಮಾರ್ಕೆಟ್ ಆಪರೇಷನ್ಸ್ OMO ಅಂತ ಹೇಳ್ಬೋದು. ಹೀಗೆ ಹಲವಾರು ಪಾಯಿಂಟ್ಗಳನ್ನ ಬರೆದು ಒಂದೊಂದು ಲೈನ್ ಬರೆಯೋದು ಅದ್ರ ಬಗ್ಗೆ. ನಾವೇನು ನೋಟ್ಸಲ್ಲಿ ಕೊಟ್ಟಿದ್ದೀವಲ್ಲ ಅದನ್ನೇ. ಓಕೆ, ನೆಕ್ಸ್ಟ್ ಗುಣಾತ್ಮಕ ಅಂತ ಬಂದಾಗ, ಕ್ವಾಲಿಟಿ ಅಂತ ಹೇಳಿದಾಗ ಅದರಲ್ಲಿ ಏನೇನು ಬರುತ್ತೆ ಇವತ್ತು ಕ್ಲಾಸ್ನಲ್ಲಿ ಹೇಳಿದ್ದೀನಲ್ಲ ನಿಮಗೆ ನಾನು. ಓಕೆ, ಏನು ಮಾಡುತ್ತೆ? ಉದಾಹರಣೆಗಾಗಿ ಮೊದಲನೇದಾಗಿ ಅವರಿಗೆ ಮಾರಲ್ ಸುಯೇಷನ್ ಅಂದರೆ ನೈತಿಕವಾಗಿ ಒತ್ತಡ ಹೇಳೋದು ಅಥವಾ ಮನವೊಲಿಸೋದು. ಆಮೇಲೆ ಡೈರೆಕ್ಟ್ ಆ್ಯಕ್ಷನ್, ನೇರ ಕ್ರಮವನ್ನು ಕೂಡ ಕೈಗೊಳ್ಬೋದು ಅಲ್ವಾ. ಮತ್ತೇನೇನು ಹೇಳಿದ್ದೀನಿ ಇವತ್ತು ಕ್ಲಾಸ್ನಲ್ಲಿ ನಾನು ನಿಮಗೆ? ಒಂದು ನಿಮಿಷ. ಅದರಲ್ಲಿ ರ್ಯಾಷನಿಂಗ್ ಆಫ್ ಕ್ರೆಡಿಟ್ ಅಂದರೆ PLI ಅಲ್ಲ, ಏನು ಆದ್ಯತಾ ವಲಯ ಅಂತ ಅಂದರೆ ಕೆಲವೊಂದು PS ಪ್ರಯಾರಿಟಿ ಸೆಕ್ಟರ್, ಕೆಲವೊಬ್ಬರಿಗೆ, ರೈತರಿಗೆ, ಮಹಿಳೆಯರಿಗೆಲ್ಲ ಸಾಲ ಕೊಡೋಕ್ಕೆ ನಿಯಂತ್ರಣ ಮಾಡೋದು. ಈ ರೀತಿಯೆಲ್ಲ ಮಾಡುತ್ತೆ. ಮತ್ತು ಈ ರೀತಿ ಆದ ನಂತರ ಇವುಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದರೆ, ಇನ್ನೇನು ಇದಕ್ಕಿಂತ ಸುಧಾರಿಸೋದು ಹೇಗೆ, ಏನೇನು ಸುಧಾರಿಸಬೇಕು? ಏನಿಲ್ಲ, ಸ್ವಲ್ಪ NPAಗಳನ್ನ ಕಡಿಮೆ ಮಾಡಿದರೆ ಸಾಕು. NPA ಜಾಸ್ತಿ ಆಗಿದೆ. NPA ನಾಳಿನ ಕ್ಲಾಸ್ನಲ್ಲಿ ಹೇಳ್ತೀನಿ. ಸೊ ಅದು ಇನ್ನೂ ಕ್ಲಾಸ್ನಲ್ಲಿ ಆಗಿಲ್ಲ ಅಂತ ನಾನು ಇದ್ರ ಬಗ್ಗೆ ನೋಟ್ಸ್ ನಿಮಗೆ ಜಾಸ್ತಿ ಕೊಟ್ಟಿಲ್ಲ. ಈ ಆನ್ಸರ್ ಬಗ್ಗೆ ಹೇಳೋಣ ನಾಳಿನ ಕ್ಲಾಸ್ನಲ್ಲಿ. ಓಕೆ, ಸೊ ಸದ್ಯಕ್ಕೆ ಇವತ್ತಿನ ಕ್ಲಾಸ್ ಸಾಕು. ಈ PDF ನಮ್ಮ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿರ್ತೀವಿ, ನೀವು ಅದನ್ನು ನೋಡ್ಬೋದು. ಡಿಸ್ಕ್ರಿಪ್ಷನಲ್ಲಿದೆ ಟೆಲಿಗ್ರಾಮ್ ಚಾನಲ್ ಲಿಂಕು, ನೀವು ಅಲ್ಲಿ ನೋಡಿ. ಸರಿ, ನಿಮ್ಮ ಕ್ಲಾಸ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಒಂದು ಲೈಕ್ ಒತ್ತಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಕನ್ನಡ IAS ಅಕಾಡೆಮಿ, ಕನ್ನಡದಲ್ಲಿ IAS ಯಾರು ತಯಾರಿ ಮಾಡ್ತಾ ಇದ್ದೀರಿ ಅವ್ರಿಗೋಸ್ಕರನೇ ಇರೋದು. ನೀವೆಷ್ಟು ಶೇರ್ ಮಾಡ್ತೀರೋ ಅಷ್ಟು ನಿಮಗೆ ಅನುಕೂಲ ಆಗುತ್ತೆ, ನಮಗೆ ಹೆಲ್ಪ್ ಮಾಡಿದಾಗುತ್ತೆ. ನಮಸ್ಕಾರ.